ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ಸೊ ಬೆಂಗಳೂರಿಂದ ನಿನ್ನೆ ಈವ್ನಿಂಗ್ ಬಿಟ್ಟೆ, ಇವತ್ತು ಬೆಂಗಳೂರಿಂದ ಬಂದೆ. ನಾಟಿ ಕೋಳಿದು ಏನು ಮಾಡೋಣ ಮುಂದೆ, ನಾಟಿ ಕೋಳಿ ಬಿರಿಯಾನಿ ಮಾಡೋದಕ್ಕೋಸ್ಕರ ಬಂದ. ಆ್ಯಂಡ್ ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ನಾಟಿ ಕೋಳಿ ಬಿರಿಯಾನಿ ಹೆಂಗೆ ಮಾಡೋದು ಅನ್ನೋದು ಕಂಪ್ಲೀಟಾಗಿ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ನೀನೇನಾದ್ರು ಹೇಳ್ಬೇಕು ಮುಂದೆ? ಅದೇ ನಾಟಿ ಕೋಳಿ ಬಿರಿಯಾನಿ ನಾನು ಒಲೆಯಲ್ಲಿ ಮಾಡ್ತಾ ಇರೋದು. ಒಲೆಯಲ್ಲಿ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಯಾಕೆ ಒಲೆಯಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ? ಅದು ಏನು ಅಂತ ಗೊತ್ತಿಲ್ಲ, ಆದರೆ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಅದು. ಓಕೆ, ಒಲೆ ಅಂದರೆ ನ್ಯಾಚುರಲಿಟಿ, ಒಲೆದು ಫುಡ್ಡು ಸಖತ್ತಾಗಿರುತ್ತೆ ಟೇಸ್ಟು. ಆ್ಯಂಡ್ ಲಾಸ್ಟ್ ಟೈಮು ನಾಟಿ ಕೋಳಿ ಸಾರು ಕೂಡ ಮಾಡಿದ್ದು ಅಲ್ಟಿಮೇಟ್ ಆಗಿತ್ತು ಟೇಸ್ಟು. ಆ್ಯಂಡ್ ಇವತ್ತು ನಾಟಿ ಕೋಳಿ ಬಿರಿಯಾನಿದು ವಿಡಿಯೋನ ಮಾಡಿ ಹಾಕ್ತೀವಿ. ಆ್ಯಂಡ್ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಲಾಸ್ಟಲ್ಲಿ ಕೂಡ ನಿಮಗೆ ಹೆಲ್ತ್ದು ಟಿಪ್ಸ್ ಸಿಗುತ್ತೆ, ಸೊ ಮಿಸ್ ಮಾಡಬೇಡಿ. ಲಾಸ್ಟಲ್ಲಿ ಹೆಲ್ತ್ದು ಟಿಪ್ಸ್ ಸಿಗುತ್ತೆ. ಈ ವಿಡಿಯೋನ ನೋಡ್ತಾ ಇರಿ, ಈ ವಿಡಿಯೋ ನೋಡಿ ನಮ್ಮನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮಮ್ಮಂಗೆ ವಾಯ್ಸ್ ಇಲ್ಲಿ ಮಾತ್ರ ಕಮ್ಮಿ ವಿಡಿಯೋದಲ್ಲಿ, ಮಿಕ್ಕಿ ಟೈಮಲ್ಲಿ ಜೋರಾಗೆ ಇರುತ್ತೆ ವಾಯ್ಸ್. ಸೊ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಸ್ಟು ಈಗ ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಡ್ಬಂದೆ, ರೆಡಿ ಮಾಡ್ಕೊಂಡ್ಬಂದೆ. ಚಿಕನ್ ಎಲ್ಲ ಕ್ಲೀನಾಗಿ ಕಟ್ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡ್ಬಂದೆ. ಸೊ ಅಷ್ಟೊತ್ತಲ್ಲಿ ನಮ್ಮಮ್ಮ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಂಡಿದ್ರು. ಸೊ ಈಗ ಬಂದು ಚಿಕನ್ ಬಿರಿಯಾನಿಗೆ ಏನೇನು ಇಂಗ್ರೀಡಿಯೆಂಟ್ಸ್, ನಾಟಿ ಕೋಳಿ ಚಿಕನ್ ಬಿರಿಯಾನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ರೆಡಿಯಾಗಿದೆ ಅಂತ ತೋರಿಸ್ತೀನಿ. ಇದು ನಾವೇನು ಸ್ಪೆಷಲಾಗಿ ಮಾಡ್ತೀವಿ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಹೇಳು ಮಮ್ಮೆ, ಏನೇನು ಇಂಗ್ರೀಡಿಯೆಂಟ್ಸ್? ಫಸ್ಟ್ ಎಷ್ಟು ಜನಕ್ಕೆ? 3 ಜನ ನಾವಿರೋದು. ನಾನು ನಮ್ಮ ಯಜಮಾನ್ರು, ನಮ್ಮ ಮಗ. ಎರಡು ಟೈಮ್ಗೆ 1/4 kg ಚಿಕನ್ ನಾಟಿ ಕೋಳಿ, ಒಂದು ಅರ್ಧ kg ರೈಸ್. ಓಕೆ, ಸರಿ. ಅದಕ್ಕೆ ಇವಾಗ ಒಂದು ನಿಮಿಷ, ಏನೇನು ಇಂಗ್ರೀಡಿಯೆಂಟ್ಸ್? ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ. ಎಷ್ಟೆಷ್ಟು ಬೆಳ್ಳುಳ್ಳಿ, ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್, ಎಷ್ಟು ಕ್ವಾಂಟಿಟಿ? 2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, 3 ಇಂಚಷ್ಟು ಶುಂಠಿ, ಕೊತ್ತಂಬರಿ 1 ಹಿಡಿ, ಪುದೀನ 1 ಹಿಡಿ. ಇದು ಮೊಗ್ಗು ಮಸಾಲೆಗಳು, ಇದು ಬಿರಿಯಾನಿಗೆ ಹಾಕೋಂಥ ಮಸಾಲೆಗಳು. ಆಮೇಲೆ 2 ಸ್ಪೂನ್ ಚಿಲ್ಲಿ ಪೌಡ್ರು, ಅರಿಶಿನ ಪುಡಿ. ಈಗ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ ಎಲ್ಲನೂ ಗ್ರೈಂಡ್ ಮಾಡಿಕೊಂಡು 3 ಕೂಗು ಚಿಕನ್ ಕೂಗಿಸ್ಕೋಬೇಕು. ಓಕೆ, ಅದನ್ನೆಷ್ಟು ಹೇಳೋಣ. ಇವಾಗ ಇಷ್ಟು ಇಂಗ್ರೀಡಿಯೆಂಟ್ಸ್ ರೆಡಿ ಇಟ್ಕೋಬೇಕು. ಇದು ಕಾಯಿ ಹಾಲು. ಏನಕ್ಕೆ ಇದು ಕಾಯಿ ಹಾಲು? ನಾವು ಕಾಯಿ ಹಾಲು ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಕಾಯಿ ಹಾಲು ಹಾಕಿದ್ರೆ ಓಕೆ, ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ. ಒಗ್ಗರಣೆಗೆ ತುಪ್ಪ, ಎಣ್ಣೆನ ಯೂಸ್ ಮಾಡ್ತಾರೆ. ತುಪ್ಪ ಯೂಸ್ ಮಾಡ್ತೀರಾ? ನಾಟಿ ತುಪ್ಪನೂ ಎಣ್ಣೆ ಎರಡು ಯೂಸ್. ನಾಟಿ ಯಾವ ತುಪ್ಪ ಇದು? ನಾಟಿದ ಎಮ್ಮೆ ತುಪ್ಪ. ಎಷ್ಟು ಸ್ಪೂನ್ ಹಾಕ್ತೀರಾ ನಾಟಿ? 2 ಸ್ಪೂನ್ ಹಾಕ್ತೀನಿ. 2 ಸ್ಪೂನ್ ಎಣ್ಣೆ ಹಾಕಿ. ತುಪ್ಪ ಅಂದ್ರೆ ಎಮ್ಮೆ ತುಪ್ಪ, ಹಸು ತುಪ್ಪ ಅಂತಲ್ಲ, ತುಪ್ಪ ಹಾಕ್ಬೇಕು ಅಷ್ಟೇ ಅಲ್ವಾ? ಎಷ್ಟು ಸ್ಕೂಪು? 2 ಸ್ಪೂನು. 2 ಸ್ಪೂನು ಎಣ್ಣೆ, 2 ಸ್ಪೂನು ತುಪ್ಪ, 2 ಸ್ಪೂನು. ಸೊ ಸ್ಪೆಷಲ್ ಏನು ಅಂದರೆ ತುಪ್ಪ 2 ಸ್ಪೂನು ನಾಟಿ ತುಪ್ಪ ಇದೆ. ತುಪ್ಪ ತುಂಬ ಒಳ್ಳೆಯದು ಬೋನ್ಸ್ಗೆ, ಸ್ಟ್ರಾಂಗ್ ಮಾಡೋದಕ್ಕೆ ತುಪ್ಪ ತುಂಬಾ ಒಳ್ಳೆಯದು. ಒಬ್ಬ ಮನುಷ್ಯ ಒಂದು ದಿವಸಕ್ಕೆ 1 ಸ್ಕೂಪಿಂದ 2 ಸ್ಪೂನು ತುಪ್ಪ ತಿಂದರೆ ತುಂಬ ಒಳ್ಳೆಯದು. ಸೊ ನಾವು ಇವಾಗ ಅಡುಗೆಗೆ ಹಾಕ್ತಿದ್ದೀವಿ. ನಾಟಿ ಕೋಳಿ ಸಾರಿಗೆ ನಾಟಿ ತುಪ್ಪ ಹಾಕ್ಕೊಂಡು ಸೂಪರಾಗಿರುತ್ತೆ. ಸೊ ನೆಕ್ಸ್ಟ್ ಪ್ರೊಸೀಜರ್ ಗೊತ್ತಾಗುತ್ತೆ ಏನೇನು ಮಾಡ್ತೀವಿ ಅಂತ. ಆ್ಯಂಡ್ ಇಷ್ಟೇ ನಮ್ಮೊಮ್ಮೆ ಇಷ್ಟೇ. ಹಾಂ, ಮಾಡುವಾಗ ವಿಧಾನ ತೋರಿಸ್ತೀನಿ. ಹಾಂ, ಶುಂಠಿ, ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಚಿಲ್ಲಿ ಪೌಡ್ರು, ಇಷ್ಟನ್ನ ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ. ಓಕೆ, ಇಷ್ಟು ಗ್ರೈಂಡ್ ಮಾಡಿಕೊಂಡು ಚಿಕನ್ ಒಗ್ಗರಣೆಗೆ ಹಾಕ್ಬಿಟ್ಟು ಈ ಗ್ರೈಂಡ್ ಮಾಡಿರೋಂಥದ್ದು ಮಸಾಲೆನ ಹಾಕ್ಬಿಟ್ಟು 3 ಕೂಗಿಸ್ಕೊಳ್ಳೋದು. ಓಕೆ, ಫಸ್ಟ್ ನೆಕ್ಸ್ಟ್ ತೋರಿಸು ಅದು ಪ್ರೊಸೀಜರ್. ಓಕೆ, ಸೊ ಮನೆಯಿಂದ ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ ನಾಟಿ ಕೋಳಿ ಬಿರಿಯಾನಿ ಮಾಡೋದಕ್ಕೆ. ಆ್ಯಂಡ್ ಒಂದು 1/2 ಕಿಲೋಮೀಟ್ರ್ ನಮ್ಮ ಮನೆಯಿಂದ. ಸೊ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಮನೆಯಿಂದ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಏನೇನು ಬೇಕೋ ಐಟಮ್ಗಳು ಮಾಡೋದಕ್ಕೆ, ಅಡುಗೆ ಮಾಡೋದಕ್ಕೆ ಸೊ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಸಖತ್ತಾಗಿದೆ ಹಳ್ಳಿ ವಾತಾವರಣ. ಅಟ್ಲೀಸ್ಟ್ ವಾರಕ್ಕೊಂದ್ಸತಿ ಬೆಂಗಳೂರಲ್ಲಿ ಇರೋರು, ಎಸ್ಪೆಷಲಿ ಸಿಟಿಲಿ ಯಾರು ಇರ್ತಾರೆ, ಈ ಥರ ವಾರಕ್ಕೊಂದ್ಸತಿ ಹಳ್ಳಿ ವಾತಾವರಣಕ್ಕೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ. ಒಳ್ಳೆ ಗಾಳಿ, ಯಾಕಂದರೆ ಅಲ್ಲಿ ಡಿಸ್ಟರ್ಬೆನ್ಸು, ಆರನ್ ಸೌಂಡು, ಜನಗಳದ್ದು ಸೌಂಡು, ಕಮರ್ಷಿಯಲ್ದು ಸೌಂಡ್ಸು, ಫ್ಯಾಕ್ಟ್ರಿಗಳ ಸೌಂಡ್ಸು, ಈ ಥರ ಎಲ್ಲ ತುಂಬ ಜಾಸ್ತಿ ಸೌಂಡ್ಸ್ಗಳಿರುತ್ತೆ. ಸೊ ಇಲ್ಲಿ ಬಂದಾಗ ಒಳ್ಳೆ ಪಕ್ಷಿಗಳ ಸೌಂಡು, ಮರ ಗಿಡಗಳು, ಗಾಳಿಗಳ ಸೌಂಡು, ಹೆಲ್ತಿಗೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಟ್ಲೀಸ್ಟ್ ವಾರಕ್ಕೊಂದ್ಸತಿ ನಿಮ್ಮೂರಿಲ್ಲ ಅಂದರೂ ಅಲ್ಲಿ ಅಟ್ಲೀಸ್ಟ್ ಒಂದು 10 to 15 ಕಿಲೋಮೀಟ್ರ್ ದೂರದಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ನೇಚರ್ ಇದ್ದರೆ ಹೋಗಿ ಟೈಮ್ನ ಸ್ಪೆಂಡ್ ಮಾಡಿ. ಸೊ ನಾನು ನಮ್ಮ ಊರಿಗೆ ಬಂದ್ಬಿಡ್ತೀನಿ. ಬೆಂಗಳೂರಿಂದ ಒಂದು 100 ಕಿಲೋಮೀಟ್ರು, 1.5 ಅವರ್ ಜರ್ನಿ. ಸೊ ಬಂದು ಇಲ್ಲಿ ಈ ಥರ ಎನ್ವೈರ್ಮೆಂಟಲ್ಲಿ ಸೊ ಒಳ್ಳೆ ಫುಡ್ಡು ಅಡುಗೆ ಮಾಡಿಕೊಂಡು ಒಳ್ಳೆ ಫುಡ್ನ ತಿನ್ಕೊಂಡು ಆರೋಗ್ಯನೂ ಸಖತ್ತಾಗಿರುತ್ತೆ, ಒಳ್ಳೆ ಆಕ್ಸಿಜನ್ ಕೂಡ ಸಿಗುತ್ತೆ. ವಾಶ್ ಮಾಡ್ತಾಯಿದ್ದೀವಿ ನಾಟಿ ಕೋಳಿನ ಫ್ರೆಶ್ಶಾಗಿ ವಾಶ್ ಮಾಡಿ. ನೆಕ್ಸ್ಟು ಒಲೆನ ಸ್ಟಾರ್ಟ್ ಮಾಡ್ತೀವಿ ಈಗ. ಸೊ ಐ ಆಮ್ ವೆಯ್ಟಿಂಗ್. ಪ್ರಿಪೇರ್ ಮಾಡುತ್ತಾ ಇದ್ದಾರೆ ನಮ್ಮಮ್ಮ, ಎಲ್ಲ ವಾಶ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ.
ಸೊ ಒಳ್ಳೆ ರೆಡಿ ಆಯಿತು. ಉರಿತಾ ಇದೆ ಬೆಂಕಿ. ಮಮ್ಮಿ ಎಷ್ಟೊತ್ತು ಬಿಸಿ ಮಾಡಬೇಕು ಪಾತ್ರೆನ? 10 ನಿಮಿಷ. 10 ನಿಮಿಷ ಕಾಯಬೇಕು ಚೆನ್ನಾಗಿ. ತಪ್ಪಲೆ ಕಾಯ್ದ್ಮೇಲೆ ಎಣ್ಣೆ ತಡಿ, 1 ನಿಮಿಷ ತಡಿ ಮಮ್ಮಿ. ತಡಿ. ಹಾಂ, ಸೊ ಒಳ್ಳೆ ಉರಿತಾ ಇದೆ, ಬಿಸಿ ಆಗಿದೆ ತಪ್ಪಲೆ. ಲೈಟಾಗಿ ಎಣ್ಣೆ. ಹಾಂ ಸರಿ. ಎಷ್ಟು ಮಮ್ಮಿ ಎಣ್ಣೆ? ಒಂದು 10 ಗ್ರಾಮ್ ಅಷ್ಟು ಜಾಸ್ತಿ ಇಲ್ಲ. 10 ಗ್ರಾಮ್ ತುಪ್ಪ ಆಗು. ತೋರಿಸಿ ಈ ಕಡೆ. ತುಪ್ಪ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಮಾಡಿ ಎಷ್ಟೊತ್ತು ಬಿಸಿ ಮಾಡಬೇಕು ಮಮ್ಮಿ? ಒಂದು 10 ನಿಮಿಷ ಕಾಯಬೇಕು. 10 ನಿಮಿಷನಾ? 10 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಸ್ವಲ್ಪ ಎಣ್ಣೆ, ಒಂದು 30 ml ಅಷ್ಟು ಎಣ್ಣೆ, ಸ್ವಲ್ಪ ತುಪ್ಪ, 1-2 ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ್ಮೇಲೆ ಮಮ್ಮಿ ನೆಕ್ಸ್ಟು ತಡಿ. ಹಾಂ ಹೇಳಿ ಮಮ್ಮಿಗೆ. ಚಿಲ್ಲಿ ಪೌಡ್ರು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟನ್ನು ಹಾಕ್ತಾ ಇದ್ದೀನಿ. ಮಸಾಲೆ ಮಾಡಿ ರುಬ್ಕೊಂಡಿರೋದು. ಸೊ ಮಸಾಲೆ ಹಾಕಿದ್ಮೇಲೆ ತಡಿ ಮಮ್ಮಿ 1 ನಿಮಿಷ. ಮಸಾಲೆ ಹಾಕಿದ್ಮೇಲೆ ಇವಾಗ ಒಂದು 5 ಮಿನಿಟ್ಸ್ ಬಿಟ್ಟು ಇವಾಗ ಚಿಕನ್ ಹಾಕಿ ಆಯಿತು. ನೆಕ್ಸ್ಟ್ ಉಪ್ಪು ಉಪ್ಪೇಸಿ ಮಮ್ಮಿ. ಉಪ್ಪು ಲೈಟಾಗಿ ಸ್ವಲ್ಪ ಹಾಕೋಬೇಕು. ಲೈಟಾಗಿ ಒಂದು ಹಿಡಿನ 1 ಸ್ಪೂನ್ ಅಷ್ಟು ಉಪ್ಪು ಬಿಡು. 1 ಸ್ಪೂನ್ ಅಂತ ಹೇಳಿದ್ದೀನಿ, 1 ಹಿಡಿಯಲ್ಲ, 1 ಸ್ಪೂನ್ ಅಷ್ಟು ಉಪ್ಪು ಹಾಕಿ, ಕಲ್ಲು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏನು ಮಮ್ಮಿ ಕಲರೇ ಸಖತ್ತಾಗಿ ಬಂದಿದೆಯಲ್ಲ ಮಮ್ಮಿ. ಹಾಂ, ಗ್ರೀನ್ ಕಲರ್. ಬಟ್ ಬಿರಿಯಾನಿಗೆ ರೆಡಿ ಮಾಡ್ತಾ ಇರೋದು ಇದು. ಹಾಂ, ರೆಡಿಮೇಡ್ ಪೌಡರ್ಗಳಲ್ಲಿ ಸ್ವಲ್ಪ ಖಾರಗಳು ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನಾವು ಖಾರನ ಪ್ರಿಪೇರ್ ಮಾಡಿ ಟೇಸ್ಟ್ಗೋಸ್ಕರ ನಾವು ರೆಡಿಮೇಡ್ ಬಿರಿಯಾನಿ ಪೌಡರ್ ಮಾತ್ರ ಹಾಕ್ತೀವಿ. ಇದು ಹಳ್ಳಿ ಸ್ಟೈಲ್ ಬಿರಿಯಾನಿ. ಹಳ್ಳಿ ಸ್ಟೈಲ್ ಬಿರಿಯಾನಿ ಸೂಪರ್. ಹಳ್ಳಿ ಸ್ಟೈಲ್ ಬಿರಿಯಾನಿ, ನಾಟಿ ಕೋಳಿ ಇಂದ ಮಾಡಿರೋ ಅಂಥ ಹಳ್ಳಿ ಸ್ಟೈಲ್ ಬಿರಿಯಾನಿ. ಓಕೆ, ಸೊ ಫೈನಲಿ ಎಲ್ಲ ಮಸಾಲೆ ಎಲ್ಲ ಹಾಕಿ, ಚಿಕನ್ ಎಲ್ಲ ಹಾಕಿ ಕೂಗಿಸ್ಕೋಬೇಕು ಅಂತ. ಸೊ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿದ್ದೀವಿ. ಮುಚ್ಚಬೇಕಾ ಮಮ್ಮ? ಹಾಕು. ಸೂಪರ್. ಫೈನಲಿ ರೆಡಿ ಆಗಿ ಕ್ಲೋಸ್ ಮಾಡ್ತಿದ್ದೀವಿ. ಒಮ್ಮೆ ಅಕ್ಕಿ ತೊಳೆದ ಆಮೇಲೆ ಅಲ್ವಾ? ಸೊ ಫಸ್ಟ್ ಚಿಕನ್ ಎಲ್ಲ ಮಿಕ್ಸ್ ಮಾಡಿ, ಮಸಾಲೆ ಎಲ್ಲ ಮಿಕ್ಸ್ ಮಾಡಿ, ಈ ಥರ ಕುಕ್ಕರ್ ಹಾಕ್ಬಿಟ್ಟು ಬಿಡ್ಬೇಕು. ಎಷ್ಟೊತ್ತು ಬಿಡ್ಬೇಕು ಮಮ್ಮಿ? 3 ಕೂಗನ್ನ ಬಿಡಬೇಕು. ಸರಿ. ಸೊ ಈ 3 ಕೂಗ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ. ಸೊ ಮಸಾಲೆ ಎಲ್ಲ ಹಾಕಿ ಚಿಕನ್ನ ರೆಡಿ ಮಾಡಿ ಕುಕ್ಕರಲ್ಲಿ ಹಾಕಿಕ್ಕಿದ್ದಾರೆ. ಸೊ ಆ ಗ್ಯಾಪಲ್ಲಿ ಸ್ವಲ್ಪ ಹೊತ್ತು ಎಳ್ಳೀರು ಕುಡಿಯೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಕುಕ್ಕರ್ ಕೂಗೋದಕ್ಕೆ. ಸೊ ಡೈಲಿ ಒಂದು ಎಳ್ಳೀರು ಕುಡೀರಿ, ತುಂಬ ಒಳ್ಳೆಯದು. ಫಿಟ್ನೆಸ್ಗೆ, ಹೆಲ್ತ್ಗೆ ತುಂಬ ಒಳ್ಳೆಯದು ಎಳ್ಳೀರು. ಇದರಲ್ಲಿ ಮಿನರಲ್ಸ್ ಅಂಶ ಜಾಸ್ತಿ ಇರುತ್ತೆ. ಮಿನರಲ್ಸ್ ಅಂಶ ಜಾಸ್ತಿ ಸಿಗೋದ್ರಿಂದ ನಿಮ್ಮದು ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ. ಆ್ಯಂಡ್ ಡೈಜೆಸ್ಟಿವ್ ಹೆಲ್ತ್ ಚೆನ್ನಾಗಿರುತ್ತೆ. ಸುಸ್ತಾಗೋದು ಕಮ್ಮಿ ಆಗುತ್ತೆ. ತುಂಬ ಬೆನಿಫಿಟ್ ಇದೆ ಎಳ್ಳೀರು. ಡೈಲಿ ಒಂದು ಎಳ್ಳೀರು ಕುಡೀರಿ ಡೈಲಿ. ಸೊ ನಾನು ಬೆಂಗಳೂರಲ್ಲೇನು ಕುಡಿಯೋಕ್ಕೆ ಹೋಗಲ್ಲ ಡೈಲಿ. ಸೊ ಊರಿಗೆ ಬಂದರೆ ಮಾತ್ರ ಫ್ರೆಶ್ಶಾಗಿ ನಾನೇ ಕಿತ್ತಿ ಅವಾಗ ಕುಡಿಯೋದ್ರೆ ಫ್ರೆಶ್ ಆಗಿರುತ್ತೆ. ಸೊ ಬೆಂಗಳೂರಲ್ಲಿ ತಂದು ಸ್ಟೋರೇಜ್ ಮಾಡಿ ತುಂಬ ದಿನ ಮಡಗಿರ್ತಾರೆ, ಅಷ್ಟು ಕ್ವಾಲಿಟಿ ಇರೋಲ್ಲ. ಸೊ ಊರಿಗೆ ಬಂದಾಗ ಮಾತ್ರ ಡೈಲಿ ಇಲ್ಲಿ ಬಂದರೆ ಫಿಕ್ಸು ಎಳ್ಳೀರು ಒಂದು 2-3 ಒಂದೇ ಸತಿ ಕುಡಿದ್ಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಸ್ವೀಟ್. ಒಮ್ಮೆ ಎಳ್ಳೀರು ಕುಡಿತೀಯಾ? ಬಾ ಹೊಡ್ಕೊಡ್ತೀನಿ. ಇಲ್ಲಿ ಇಷ್ಟು ಬಿಸಿಲು ಇದೆ, ಒಂಚೂರು ಬಿಸಿಲು ಬೀಳ್ತಾ ಇದೆ ಬಾಡಿ ಮೇಲೆ ಅನ್ನೋ ಫೀಲೇ ಇಲ್ಲ. ಸೊ ಬಿಸಿಲು ಜಾಸ್ತಿ ಇದೆ, ಬಟ್ ಅಷ್ಟು ಸುಸ್ತು ಅನ್ನಿಸ್ತಾ ಇಲ್ಲ ನನಗೆ. ಆ ಗಾಳಿಗೆ ಎನರ್ಜಿ ಸಖತ್ತಾಗಿದೆ. ಸೊ ಗಂಜಿ ಇರೋ ಎಳ್ಳೀರು ತುಂಬಾ ಒಳ್ಳೆಯದು. ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುತ್ತೆ. ಒಮೆಗಾ 3 ಫ್ಯಾಟಿ ಆ್ಯಸಿಡು ಹೆಲ್ತ್ಗೆ ತುಂಬ ಒಳ್ಳೆಯದು. ಒಮೆಗಾ 3 ಒಮ್ಮೆ ಕೂಗ್ತಾ? ಒಂದು ಕೂಗಾ? 3 ಕೂಗ್ತು. ಸೊ ನೆಕ್ಸ್ಟ್ ಪ್ರೊಸೀಜರ್ನ ತೋರಿಸ್ತೀನಿ ಏನು ಮಾಡಬೇಕು ಅಂತ. ಸಖತ್ತಾಯ್ತು ಎಳ್ಳೀರು. ಸ್ವಲ್ಪ ಎಣ್ಣೆ ಹಾಕೋಬೇಕು ಒಗ್ಗರಣೆಗೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಂ ಸರಿ.
ಇದು ಮಸಾಲೆ ಬಿರಿಯಾನಿ ಹೂಗಳು, ಮರಾಠಿ ಮೊಗ್ಗು, ಹೂವು, ಕಸ್ತೂರಿ ಮೆಥಿ ಎಲ್ಲ, ಈರುಳ್ಳಿ, ಟೊಮೊಟೊ ಇಷ್ಟು ಮಾತ್ರ ಹಾಕೋಬೇಕು. ಹಾಕೊಂಡ್ಬಿಟ್ಟು ಇವಾಗ ಫ್ರೈ ಮಾಡಿ. ಏನಕ್ಕೆ ಮಮ್ಮಿ? ಇದು ತೆಂಗಿನಕಾಯಿ ಹಾಲು. ಒಂದು ತೆಂಗಿನಕಾಯಿ ಹಾಕಿದ್ದೀನಿ ನಾನು. ಒಂದು ತೆಂಗಿನಕಾಯಿ ಹಾಲು, ಒಂದು ಚಿಕ್ಕ ತೆಂಗಿನಕಾಯಿ ಹಾಲನ್ನ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. 1 ಲೋಟ ಅಕ್ಕಿಗೆ 2 ಲೋಟ ನೀರು ಥರ, 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಲು ಥರ ಹಾಕಬೇಕು. ಓಕೆ. ಕಡಿಮೆ ಆದರೆ ಸ್ವಲ್ಪ ನೀರು ಹಾಕೊಳ್ಳೋದು, ಕಮ್ಮಿ ಆದರೆ ನೀರು ಹಾಕೋಬೇಕು. ಮಮ್ಮಿ ಏನಕ್ಕೆ ಹಾಲು ಹಾಕೋದು? ಟೇಸ್ಟ್ ಬರುತ್ತೆ. ಟೇಸ್ಟ್ ಬರುತ್ತಾ? ಓಕೆ. 3 ಗ್ಲಾಸ್ ಆಯಿತು. 3 ಗ್ಲಾಸ್. ಓಕೆ. 4 ಗ್ಲಾಸ್ ಟೋಟಲ್ 4 ಗ್ಲಾಸು. ಟೋಟಲ್ 4 ಗ್ಲಾಸ್ ಹಾಕಿದ್ಯಾ? ಹಾಲು ಹಾಕಿದ್ದೀನಿ. ಈಗ 1.5 kg ಚಿಕನ್ಗೆ ಇದು ಮಾಡ್ತಿರೋದು? 1/4 kg ಚಿಕನ್. 1/4 kg. 1/4 kg. ಒಂದು ಕೋಳಿ 1/4 kg. ಗ್ಲಾಸ್ ಅಕ್ಕಿ ಹಾಕ್ತಾ ತಡಿ ತಡಿ. ಇವಾಗ ಇದರಲ್ಲಿ ಎಷ್ಟು? ಇದರಲ್ಲಿ 2 ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀನಿ. 1 kg ಚಿಕನ್ಗೆ 2 ಗ್ಲಾಸ್ ಅಕ್ಕಿ ಹಾಕ್ತಾ ಇರೋದು. ಓಕೆ. 1 kg ಚಿಕನ್, 1/4 kg ಚಿಕನ್ಗೆ 2 ಗ್ಲಾಸ್ ಅಕ್ಕಿ. ಓಕೆ. ಅಲ್ಲಿ ಈ ಥರ ಕುದಿಸ್ಕೋಬೇಕು, ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಈಗ ಕೂಗ್ಸಿರೋಂಥ ಚಿಕನ್ ಹಾಕ್ತಾ ಇದ್ದೀನಿ ನಾನು. ಓಕೆ. ಕೂಗ್ಸಿರೋಂಥ ಚಿಕನ್ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಈಗ ರೈಸ್ ಹಾಕ್ತಾ ಇದ್ದೀನಿ. ರೈಸು ರೈಸ್ ಹಾಕಿದ್ದೀನಿ. ಇದಕ್ಕೆ ಈಗ ಮಿಕ್ಸ್ ಆಯಿತು. ಟೋಟಲ್ ಆಗಿ ಮಸಾಲೆ ಹಾಕಿ, ಚಿಕನ್ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು 3 ಕೂಗ್ನ ಕೂಗಿಸಿ, ನೆಕ್ಸ್ಟು ಹಾಲು 3 ಗ್ಲಾಸ್ ಹಾಲು ಕಾಯಿ ಹಾಲು ಹಾಕಿ, ನೆಕ್ಸ್ಟು ಅಕ್ಕಿ ಹಾಕಿ, ಇವಾಗ ಫೈನಲ್ ಲೈಟಾಗಿ ಉಪ್ಪು ಹಾಕ್ಬೇಕಾ? ಹಾಕಿ. ಚಿಕನ್ ಕೂಗ್ಸಕ್ಕೆ ಉಪ್ಪು ಹಾಕಿದ್ಯಾ? ಇವಾಗಲೂ ಲೈಟಾಗಿ ಸ್ವಲ್ಪ ಒಂದ್ಸತಿ ಉಪ್ಪು ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ಸುಮ್ಮನೆ ಟೇಸ್ಟ್ಗೆ. ಓಕೆ. ಓಕೆ. ಸೊ ಈ ಚಿಕನ್ ಮಸಾಲೆ ಹಾಕಿರೋದು ತೇಜು ಮಸಾಲೆ, ಚಿಕನ್ ಮಸಾಲೆ. ಆಮೇಲೆ ಈ ಕೊತ್ತಂಬರಿ ಸೊಪ್ಪು, ಪುದೀನ ಉತ್ತರಿಸಿರೋದು. ಉತ್ತರಿಸಿರೋ ಕೊತ್ತಂಬರಿ. ಕೊತ್ತಂಬರಿ ಮತ್ತೆ ಪುದೀನ 2 ಇದೆಯಾ? ಸಕ್ಕತ್ತಾಗಿ ಕಾಣಿಸ್ತಿದೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಅಂತ ನನಗೆ ಆಗಲೇ ಫೀಲ್ ಆಗ್ತಾ ಇದೆ. ಸೊ ಇವಾಗ ಎಷ್ಟು ಮಮ್ಮಿ ಫೈನಲ್ ಆಗಿ ಮುಗೀತಾ? ಇವಾಗ ಮುಚ್ಚಬೇಕಾ? ಮುಚ್ಚಿಬಿಟ್ಟೆ ಮತ್ತೆ ಎಷ್ಟು ಕೂಗು? ಇವಾಗ ಫೈನಲ್ ಆಗಿ ಆಗಿದೆ. ಹಾಕಿ ಮಮ್ಮಿ. ಸೊ ಫೈನಲ್ ಆಗಿ ಆಯ್ತಾ ಮಮ್ಮಿ? ಸೊ ಫೈನಲ್ ಆಗಿ ಎಲ್ಲ ಮುಗೀತು. ಇವಾಗ ಟೋಟಲ್ ಆಗಿ ಎಷ್ಟು ಕೂಗಿಸ್ಬೇಕು? 1 ಕೂಗು ಅಷ್ಟೇ. ಫೈನಲ್ ಆಗಿ ಚಿಕನ್ ಬಿರಿಯಾನಿ ಫೈನಲ್ ಆಗಿ ಕುಕ್ಕರ್ ಮುಚ್ಚಿದ್ದಾರೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಎಲ್ಲ ಥರ ರೆಡಿ ಮಾಡಿ ಮುಚ್ಚಿದ್ದಾರೆ. ಸೊ ನಾನಂತೂ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನಂತೂ ತುಂಬ ನಾಟಿ ಕೋಳಿ ಸಾಂಬಾರು, ನಾಟಿ ಕೋಳಿ ಬಿರಿಯಾನಿ, ನಾಟಿ ಕೋಳಿದು ಏನೇ ಐಟಮ್ ಆದರೂ ನನಗಂತೂ ಭಾರಿ ಇಷ್ಟ. ನಾನು ತುಂಬ ಫುಡ್ ಲವರ್ ನಾನು. ಓಕೆ. ನಂಗೆ ತಿನ್ನೋದು ಅಂದರೆ ಅದರಲ್ಲೂ ನಮ್ಮಮ್ಮ ಮಾಡಿದ್ದು, ನನ್ನ ವೈಫ್, ನಮ್ಮ ಫ್ಯಾಮಿಲಿ, ನಮ್ಮ ಅತ್ತೆ, ಇವ್ರು 3 ಜನ ಮಾಡೋವಂಥ ಫುಡ್ ಅಂತೂ ನನಗೆ ಅಲ್ಟಿಮೇಟ್ ಟೇಸ್ಟ್. ನಮ್ಮ ಅತ್ತಿಗೆ, ನಮ್ಮ ವೈಫ್, ಇವ್ರು 3 ಜನ ಮಾಡೋವಂಥ ಫುಡ್ ಅಲ್ಟಿಮೇಟ್ ಆಗಿರುತ್ತೆ. ಸೊ ಹೋಗ್ತಾ ಅವ್ರ ವೀಡಿಯೋಗಳನ್ನ ಹಾಕ್ತೀನಿ ಅಡುಗೆ ಮಾಡೋದು. ಫಸ್ಟು ನಮ್ಮ ಅಮ್ಮನಿಂದನೇ ಸ್ಟಾರ್ಟ್ ಮಾಡಬೇಕು. ಬಟ್ ನಮ್ಮ ಮುಂದೆ ಸ್ಪೆಷಲ್ ಏನು ಅಂದರೆ ಒಲೆಯಲ್ಲಿ ಊಟ ಮಾಡೋವಂಥ ಅದೃಷ್ಟ ಸಿಕ್ಕಿದೆ. ಸೊ ಈ ವಿಡಿಯೋ ಮಾಡ್ತಿರೋದ್ರಿಂದ ಬೆನಿಫಿಟ್ ಏನು ಅಂದರೆ ಒಲೆ ಊಟ ತಿಂತಾ ಇದ್ದೀನಿ ಆ್ಯಂಡ್ ಒಳ್ಳೊಳ್ಳೆ ಫುಡ್ಗಳು ಇನ್ಮೇಲೆ ಮಾಡ್ತಾರೆ. ಸೊ ನೋಡೋಣ. ನೆಕ್ಸ್ಟು ಎಲ್ಲ ಪ್ರಿಪೇರ್ ಆಗಿದೆ, ಹೆಂಗಿದೆ ಅಂತ ಹೇಳ್ತೀನಿ. ನೀವು ಮಾಡಿಕೊಂಡು ಆ ಟೇಸ್ಟ್ನ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಫೈನಲ್ ಆಗಿ ರೆಡಿಯಾಗಿದೆ ನಾಟಿ ಕೋಳಿ ಬಿರಿಯಾನಿ. ನಾಟಿ ಕೋಳಿ ಬಿರಿಯಾನಿ ಜೊತೆ ಏನೇನು ರೆಡಿಯಾಗಿದೆ ಅಂತ ತೋರಿಸ್ತೀನಿ. ತೆಗಿ ಮಮ್ಮಿ. ಆ ನಾಟಿ ಕೋಳಿ ಚಾಪ್ಸು ಕೂಡ ರೆಡಿಯಾಗಿದೆ. ತೆಗಿ ಮಮ್ಮಿ. ಸಾಕಾಗಿ ರೆಡಿಯಾಗಿದೆ ನಾಟಿ ಕೋಳಿ ಬಿರಿಯಾನಿ. ಸೂಪರಾಗಿ ರೆಡಿಯಾಗಿದೆ ಮಮ್ಮಿ. ನೆಕ್ಸ್ಟು ಇದು ನಾಟಿ ಕೋಳಿ ಬಿರಿಯಾನಿ. ನೀವು ಏನು ಹೇಳಿ? ಏನು ಹೇಳು? ಒಂದ್ಸಲಿ ನಾನು ಮಾಡಿರೋ ಥರ ನೀವು ಟ್ರೈ ಮಾಡಿ ನೋಡಿ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಾನು ಮಾಡಿರೋ ಥರ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಸಕ್ಕತ್ತಾಗಿರುತ್ತೆ. ಅದ್ರ ಮೇಲೆಗೆ ಯೋಚನೆ ಮಾಡಂಗೆ ಇಲ್ಲ, ನೋಡಂಗೂ ಇಲ್ಲ. ನೆಕ್ಸ್ಟ್ ಮಮ್ಮಿ ಚಿಕನ್ನು ಚಾಪಿಸು, ನಾಟಿ ಕೋಳಿ ಚಿಕನ್. ಒಮ್ಮೆ ಒಳ್ಳೆ ಡೆಡ್ಲಿ ಕಾಂಬಿನೇಷನ್ ಇವೆರಡು. 3 ನಾಟಿ ಮೊಟ್ಟೆ,
ನಾಟಿ ಬಿರಿಯಾನಿ, ನಾಟಿ ಕೋಳಿ ಚಾಪೀಸ್. ಕಲರ್ ನೋಡ್ರಿ ಹೆಂಗೆ ಬಂದಿದೆ. ಒಮ್ಮೆ ನೀನು ಮಾಡಿದ್ದಲ್ಲ ಖಾರದ ಪುಡಿ ಇದು? ಚಿಲ್ಲಿ ಪೌಡ್ರು, ಶುಂಠಿ, ಕೊತ್ತಂಬರಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟನ್ನ ಗ್ರೈಂಡ್ ಮಾಡ್ಕೊಂಡಿರೋದು. ಸುಮ್ಮನೆ ಟೇಸ್ಟ್ ಒಂಚೂರು ಮಸಾಲೆ ಅಂದರೆ ತೇಜು ಮಸಾಲೆದು ಚಿಕನ್ ಫ್ರೈ ಪೌಡರ್ ಹಾಕಿದ್ದೀನಿ. ಓಕೆ. ಒಗ್ಗರಣೆಗೆ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ ಇಷ್ಟನ್ನ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡಬೇಕು. ನೀನು ಖಾರದ ಪುಡಿ ಹೆಂಗೆ ಮಾಡ್ತೀಯ ಅನ್ನೋದೊಂದು ವಿಡಿಯೋ ಮಾಡಿ. ನಾನು ಸಾಂಬಾರ್ ಪುಡಿ, ಮಟನ್ ಸಾರು ಪುಡಿಗೆ ಏನೇನು ಮಾಡಬೇಕು ಅನ್ನೋದನ್ನ ನಾನು ಒಂದು ವಿಡಿಯೋ ಮಾಡಿ ಹಾಕ್ಬಿಡಿ. ಅವ್ರಿಗೆ ತುಂಬ ಹೇಳ್ತೀನಿ. ಓಕೆ, ಟೇಸ್ಟ್ ಮಾಡಿ ಹೇಳ್ತೀನಿ. ವೆಯ್ಟ್, ಇವಾಗಲೇ ಟೇಸ್ಟ್ ಮಾಡಿ ಹೇಳ್ತೀನಿ. ಓಕೆ, ಸೊ ಫೈನಲ್ ಆಗಿ ರೆಡಿ ಆಗಿದೆ. ಸೊ ಫೈನಲ್ ಆಗಿ ರೆಡಿ ಆಗಿದೆ ನಾಟಿ ಕೋಳಿ ಬಿರಿಯಾನಿ, ನಾಟಿ ಕೋಳಿ ಚಾಪ್ಸು. ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ, ವೆಯ್ಟ್ ಮಾಡಿ. ಸ್ವಲ್ಪ ನಾಟಿ ಕೋಳಿ ಚಾಪ್ಸ್ನ ಬಿರಿಯಾನಿಗೆ ನೆಂಚ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಸಖತ್ತಾ ಇರುತ್ತೆ. ಸ್ವರ್ಗ, ಸೂಪರ್ ಆಗಿದೆ ಟೇಸ್ಟು. ನಾಟಿ ಕೋಳಿ ಬಿರಿಯಾನಿ ನಿಜವಾಗ್ಲೂ ಹೇಳ್ತೀನಿ, ಮಾಡಿ ತಿನ್ನಿ, ನಿಮಗೆ ಗೊತ್ತಾಗುತ್ತೆ ಇದ್ರ ಟೇಸ್ಟ್ ಏನು ಅಂತ. ಟೇಸ್ಟ್ ಹೆಂಗೈತ? ಯಾವ ಹೋಟ್ಲಲ್ಲಿ ಬೆಂಗಳೂರು, ಯಾವ ಮೈಸೂರು ಇಲ್ಲ, ಕಾಳಿಂಗದಲ್ಲೂ ಇಲ್ಲ. ಯಾವ ಹೋಟ್ಲಲ್ಲೂ ಇಲ್ವಂತೆ, ಆ ಥರ ಇದೆಯಂತ ಟೇಸ್ಟ್ ನಮ್ಮ ಅಪ್ಪಂಗೆ. ಸೊ ನಮ್ಮ ತಂದೆಗೆ 64 ವರ್ಷ, ನಮ್ಮ ತಾಯಿ ಈ ಥರ ಅಡುಗೆಗಳು ತಿನ್ಕೊಂಡೆ ಈ ಥರ ಇಷ್ಟು ಫಿಟ್ಟಾಗಿ ಹೆಲ್ದಿಯಾಗಿರೋದು. ಸೂಪರಾಗಿದೆ ಟೇಸ್ಟು, ಸಗಲು ಹೇಳ್ತೀನಿ, ಸಖತ್ತಾಗಿದೆ ಟೇಸ್ಟು. ಸೊ ಹೆಲ್ತು ಟಿಪ್ಸು ಏನು ಅಂದರೆ, ಈ ಥರ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡೋದೇ ನೆಮ್ಮದಿ, ಅದೇ ಹೆಲ್ತು. ಸೊ ಇವತ್ತಿನ ಟ್ರೆಂಡಲ್ಲಿ ಸೋಷಿಯಲ್ ಮೀಡಿಯಾ, ಟಿ ವಿ ನೋಡ್ಕೊಂಡು ಯಾವುದೋ ಸ್ಟ್ರೆಸ್ಗಳನ್ನ ಹಿಡ್ಕೊಂಡು ಊಟ ಮಾಡ್ತಿರ್ತೀರ. ನಿಜವಲ್ಲ, ಅದು ದೇಹಕ್ಕೆ ಒಳ್ಳೇದಲ್ಲ. ಈ ಥರ ನೆಮ್ಮದಿಯಾಗಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡಿ, ಸಕ್ಕತ್ತಾಗಿರುತ್ತೆ ಹೆಲ್ತು. ಆ್ಯಂಡ್ ಇದೇ ಥರ ನನ್ನ ಪೇಜ್ನ ಫಾಲೋ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಸೊ ಈ ಥರ ಊಟದ್ದು ನಿಮಗೆ ನೆಕ್ಸ್ಟ್ ವೀಡಿಯೋಗಳು ಬರ್ತಾನೆ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಮ್ಮಂಗೆ ಸಕ್ಕತ್ತಾಗಿ ಮಾಡಿದ್ದಾರೆ ಅಡುಗೆ. ಸೊ ನಿಮ್ಮ ಮನೇಲೂ ಕೂಡ ನಿಮ್ಮ ತಾಯಿಂದಿರಿದ್ರೆ, ನಿಮ್ಮ ಹೆಂಡ್ತಿದಿರಿದ್ರೆ, ನಿಮ್ಮ ಅತ್ತೆ ಯಾರೇ ಇದ್ದರೂ ಮನೇಲಿ ಈ ಥರ ಅಡುಗೆಗಳನ್ನ ಮಾಡಿಸ್ಕೊಂಡು ಊಟ ಮಾಡಿ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಸೀರಿಯಸ್ ಆಗಲು ಇಷ್ಟು ಟೇಸ್ಟ್ ಬರುತ್ತೆ ಅಂತ ಗೆಸ್ಸೇ ಮಾಡಿರಲಿಲ್ಲ. ಆ ಲೆವೆಲ್ಗೆ ಟೇಸ್ಟ್ ಬಂದಿದೆ. ನಾನು ನೋಡ್ತಾ ಇರ್ಬೋದು, ಇವಾಗ ಊಟ ಕಂಪ್ಲೀಟ್ ಮಾಡಿದ್ದೀನಿ. ಚಿಲ್ಲಾಗಿ ಸಖತ್ತಾಗಿದೆ, ಒಳ್ಳೆ ಖಾರ, ಒಳ್ಳೆ ಮಸಾಲೆ, ಸೂಪರಾಗಿದೆ. ನಿಜವಾಗ್ಲೂ ಹೇಳ್ತೀನಿ, ಟ್ರೈ ಮಾಡಿ ನೋಡಿ. ಅಲ್ಟಿಮೇಟ್ ಆಗಿದೆ ಫುಡ್ ಮಾತ್ರ.